ನನ್ನ ಕರ್ನಾಟಕದ ಎಲ್ಲ ಬಂಧು ಭಗಿನಿಯರಿಗೆ ನನ್ನ ಮೊದಲನೇ ವಿಡಿಯೋದಲ್ಲಿ ಸುಸ್ವಾಗತ. ಮೊದಲನೇ ವಿಡಿಯೋ ಇರೋದ್ರಿಂದ ಸ್ವೀಟಿಂದ ಶುರು ಮಾಡ್ಲಿಕತ್ತೀನಿ. ಅದೇನಪ್ಪ ಸ್ವೀಟ್ ಅಂದರೆ ಚಳಿಗಾಲದೊಳಗೆ ನಿಮಗೆಲ್ಲರಿಗೂ ಇಷ್ಟಪಡುವಂಥ ಗಸಗಸೆ ಪಾಯಸ. ಈ ಪಾಯಸ ಮಾಡಲಿಕ್ಕೆ ಫಸ್ಟಿಗೆ ನಮಗೆ ಅರ್ಧ ಬಟ್ಲ ಅಕ್ಕಿ, ಅರ್ಧ ಬಟ್ಲ ಕಸಗಸೆ, ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ಇವೆರಡನ್ನ ಚೆನ್ನಾಗಿ ಹುರ್ಕೋಬೇಕು. ಹುರಿಯೋ ಮುಂದೆ ಸಣ್ಣ ಉರಿ ಒಳಗಿಟ್ಟುಕೊಂಡು ಹುರಿಬೇಕು. ಜೋರು ಗ್ಯಾಸ್ ಮಾಡಿಟ್ಬಿಟ್ರೆ ಎಲ್ಲ ಹೊತ್ತಿ ಹೋಗ್ತದೆ. ಹೊತ್ತಿಸ್ಬಾರ್ದಪ್ಪ ಅನ್ನೋಂಗಿತ್ತಂದ್ರೆ ಸಣ್ಣಾಗಿ ಉರಿ ಇಟ್ಟು ಸಾವಕಾಶ ಹುರ್ಕೋಬೇಕು. ಈ ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನದೊಂದು ವಿನಂತಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇನು ನಮಗೆ ದುಡ್ಡು ಕೊಡಬೇಕಾಗೋದಿಲ್ಲ, ಫ್ರೀನೇ ಇರ್ತದೆ. ಆದರೆ ನಿಮಗೆ ಇಷ್ಟ ಆತಪ್ಪ ನಾ ಮಾಡಿದ ಅಡುಗೆ ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳತಿಯರಿಗೋ ನಿಮ್ಮ ಫ್ರೆಂಡ್ಸ್ಗೋ ಶೇರ್ ಮಾಡಿರಿ. ನನ್ನನ್ನು ಪ್ರೋತ್ಸಾಹಿಸ್ತೀರಿ ಅಂತ ತಿಳ್ಕೊಂಡಿನಿ. ಇದೇ ಥರ ಹೊಸ ಹೊಸ ಅಡುಗೆ ರುಚಿಗಳನ್ನು ನಿಮ್ಗೆ ತೋರಿಸ್ಕೊಡ್ಬೇಕು ಅನ್ನೋದು ನನ್ನ ಇಷ್ಟ. ಅದಕ್ಕಾಗಿ ಈ ಚಾನಲನ್ನು ಶುರು ಮಾಡ್ತಾಯಿದ್ದೀನಿ. ಈಗ ಕಸಗಸೆನೂ ಹುರ್ಕೊಂಡು ಹಾಕ್ಲಿಕ್ಕತ್ತದ. ಗಸಗಸೆನೂ ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ಇದು ಲಘುನ ಕೆಂಪಾಗ್ತಾವೆ. ಎರಡು ಆಯ್ತು. ಈಗ ಇನ್ನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಎರಡನ್ನೂ ಕೂಡಿ ಒಂದು ಪಾತ್ರೆಯೊಳಗೆ ನೆನೆ ಇಟ್ಬಿಡೋಣ ಅಂತ. ಒಂದು ಅರ್ಧ ತಾಸು ನೆನೆ ಇಟ್ಟರೆ ಸಾಕು. ಅಲ್ಲಿ ತನಕ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ಈಗ 2 ತೆಂಗಿನಕಾಯಿ ಒಡೆದು ಅದ್ರ ಹೋಳನ್ನು ತಗೊಂಡು ಸಣ್ಣಾಗಿ ಹೆಚ್ಕೊಳ್ಳೋಣ. ಈಗ ಅರ್ಧ ಬಟ್ಲ ಅಕ್ಕಿ, ಅರ್ಧ ಬಟ್ಲ ಕಸಗಸಿಗೆ 2 ತೆಂಗಿನಕಾಯಿ ಅಂತೂ ಬೇಕು. ಇದು 8-10 ಜನ ಇದ್ದ ಕುಟುಂಬಕ್ಕೆ ಸಾಕಷ್ಟು ಆಗ್ತದೆ. ನಿಮಗೆ ಅಕಸ್ಮಾತ್ ಕಡಿಮೆ ಜನ ಇದ್ದರೆ ನೀವು ಒಂದೇ ತೆಂಗಿನಕಾಯಿದು ಮಾಡೋದಿದ್ರೆ ಆ ಪ್ರಮಾಣದೊಳಗೆ ನೀವು ಅಕ್ಕಿ ಕಸಗಸಿ ತೊಗೊಳ್ರಿ. ಇವಾಗ ನಾನು 2 ಕಾಯಿ ಕೊಬ್ಬರಿ ಸಲುವಾಗಿ 4 ಬಟ್ಲ ಬೆಲ್ಲ ತೊಗೊಂಡೀನಿ. ನೀವು ಒಂದೇ ಕಾಯಿ ತೊಗೊಳ್ಳೋದಾದ್ರೆ 2 ಬಟ್ಲ ತೊಗೊಳ್ರಿ. ಇನ್ನೂ ಸಿಹಿ ಬೇಕಿದ್ರೆ ಇನ್ನೂ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಬೆಳೆಸ್ಕೋಬೋದು. ಈಗ ಬೆಲ್ಲ ತೊಗೊಂಡಾದಮೇಲೆ ಇನ್ನೊಂದು ಮಿಕ್ಸಿ ಜಾರ್ನೊಳಗೆ ಹೆಚ್ಚಿಟ್ಕೊಂಡಂಥ ಕೊಬ್ಬರಿ, ಏಲಕ್ಕಿ, ಸ್ವಲ್ಪ ನೀರು ಹಾಕಿ, ಆಮೇಲೆ ನೆನೆಸಿಟ್ಟಂಥ ಅಕ್ಕಿ ಕಸಗಸಿ ಏನಿತ್ತಲ್ಲ ಅದನ್ನೆಲ್ಲ ಕೂಡಿಸ್ಕೊಂಡು ಅಗದಿ ಸಣ್ಣಾಗಿ ರುಬ್ಕೊಳ್ಳೋಣ. ಅದು ಎಷ್ಟು ನೈಸಾಗಿ ರುಬ್ಕೊಂಡಷ್ಟು ಚಲೋ. ನೈಸಾಗಿ ರುಬ್ಕೊಂಡೋದ್ರಿಂದ ಅದು ಪಾಯಸ ತಿನ್ನೋ ಮುಂದೆ ಹಲ್ಲೊಳಗೆ ಅದು ಕೊಬ್ಬರಿ ಬರೋಂಗಿಲ್ಲ. ಅಲ್ಲದೆ ಮೇಲಿಂದ ಹಾಲು ಹಾಕೋದಂತ ಅವಶ್ಯಕತೆ ಇರೋಂಗಿಲ್ಲ. ಅದ್ರ ಸಲುವಾಗಿ ನೀವು ಈ ಕೊಬ್ಬರಿನ ಅಗದಿ ನೈಸಾಗಿ ರುಬ್ಕೋಬೇಕಾಗ್ತದೆ. ಇಷ್ಟು ನೈಸಿದ್ರೆ ಸಾಕು. ಈಗ ನಾವು ಇನ್ನೊಂದು ಕಡೆ ನೀರು ಕಾಯ್ಲಿಕ್ಕಿಟ್ಟಿವಿ. ನೀರು ಕಾಯ್ಲಿಕ್ಕಿಟ್ಟು ಅದರೊಳಗೆ ಎಲ್ಲ ಬೆಲ್ಲ ಹೆಚ್ಚಿಟ್ಕೊಂಡಿದ್ದಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಕರಗಿಸ್ಕೊಳ್ಳೋಣ. ಅದನ್ನೆಲ್ಲ ಕರಗಿಸ್ಕೊಂಡಾದಮೇಲೆ ಅದೇನು ಭಾಳ ಪಾಕ ಮಾಡ್ಕೋತ ಕೊಡಬೇಕಾಗೋದಿಲ್ಲ. ಬೆಲ್ಲ ಕರಗೋ ಸಲುವಾಗಿ ಸ್ವಲ್ಪ ಬಿಸಿನೀರೊಳಗೆ ಹಾಕಿ ಕೈ ಆಡಿಸಿದ್ರೆ ಸಾಕು. ಆಮೇಲೆ ಅದನ್ನು ಒಂದು ಸೋಸಿಕೊಳ್ಳೋದ್ರಿಂದ ಅದರೊಳಗೆ ಏನರ ಬೆಲ್ಲದ ಒಳಗಿರೋಂಥ ಕಡ್ಡಿ ಕಸರು ಏನರ ಇದ್ದರೆ ಅದು ಹೋಗ್ತದೆ. ಅದಾದಮೇಲೆ ಈಗ ರುಬ್ಬಿಟ್ಕೊಂಡಂತಹ ಕೊಬ್ಬರಿದೇನಿತ್ತಲ್ಲ ಅದನ್ನು ಇನ್ನೊಂದು ಪಾತ್ರೆಗೆ ತಗೊಂಡು 2-3 ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡು ಚಲೋ ಹೊತ್ನಾಗಿ ಕೈ ಬಿಡ್ದಂಗೆ ಹುರಿಬೇಕು. ಕೈ ಬಿಡ್ದಂಗೆ ಹುರಿಯೋದ್ರಿಂದ ಅದು ಹೊತ್ತಂಗಿಲ್ಲ. ಅಲ್ದೆ ಆ ಕೊಬ್ಬರಿ ಹಸಿ ವಾಸನೆ ಹೋಗಬೇಕು ಅಂಥೇಳಿ. ಅದಾದಮೇಲೆ ಈ ಬೆಲ್ಲದ ನೀರು ಇತ್ತಲ್ಲ ಅದನ್ನು ಅದಕ್ಕೆ ಕೂಡಿಸ್ಕೊಂತ ಇನ್ನೊಂದು ಸ್ವಲ್ಪ ಕುದಿ ತಕ್ಕೊಳ್ಳೋಣ. ಅದು ಹೆಂಗೆ ಕುದಕೋತ ಬರ್ತದಲ್ಲ ಹಂಗೆ ಅದು ಗಟ್ಟಿ ಆಗ್ತದೆ. ಅದ್ರ ಸಲುವಾಗಿ ಸಾವಕಾಶ ಅದನ್ನು ಒಂದು 10 ನಿಮಿಷ ಕುದಿಸ್ರಿ. ಅಂದರೆ ನಿಮಗೆ ಕಸಗಸಿ ಪಾಯಸ ಚಲೋ ರೆಡಿ ಆಗ್ತದೆ. ಎಲ್ಲರ ಪ್ರವಾಸಕ್ಕೆ ಹೋಗಿ ಬಂದಮೇಲೆ ಭಾಳ ದಣವಾದ ಹೊತ್ನಾಗ ಇಂಥ ಪಾಯಸ ಯಾರು ಕುಡಿಲಿಕ್ಕೆ ಕೊಟ್ಬಿಟ್ಟಿದ್ರಪ್ಪ ಅಂತಂದ್ರೆ ಆರಾಮ್ ಕುಡಿದು ಬೇಷ ನಿದ್ದೆ ಹೊಡಿಬೋದು. ಅಥವಾ ನಿಮಗೆ ನಿದ್ದೆ ತ್ರಾಸಿತ್ತಂದ್ರೆ ಈ ಥರ ಪಾಯಸ ಮಾಡ್ಕೊಂಡು ಕುಡೀರಿ, ಮಸ್ತ್ ನಿದ್ದೆ ಆಗ್ತದೆ ನೋಡ್ರಿ. ಈಗಿದು ಪಾಯಸ ರೆಡಿ ಆಯಿತು. ನಿಮಗೆ ಬೇಕಾದಾಗ ಯಾವ್ದಾರ ಹಬ್ಬ ಹುಣ್ಣಿಮೆಗೂ ದೇವ್ರ ನೈವೇದ್ಯ ಸಲುವಾಗಿ ಪಾಯಸವನ್ನು
ಮಾಡಬಹುದು. ಇದಕ್ಕೆ ಮೇಲಿಂದ ಒಂದಿಷ್ಟು ಏಲಕ್ಕಿ ಪುಡಿ, ಅಲ್ದ ತುಪ್ಪದೊಳಗೆ ಕರೆದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರಂತೂ ಭಾರಿ ರುಚಿ.